ಹಾಯ್ ಗೈಸ್, ನಾವಿವತ್ತೊಂದು ಇಲ್ಲಿ ಸ್ಪೆಷಲ್ ಆಗಿರೋ ಐಸ್ ಕ್ರೀಮ್ ಶಾಪಿಗೆ ಬಂದಿದೀವಿ. ಈ ತರ ಸ್ಪೆಷಲ್ ಐಸ್ ಕ್ರೀಮ್ ಶಾಪ್ ನೀವೆಲ್ಲೂ ನೋಡಿರೋದಿಲ್ಲ ಬ್ಯಾಂಗ್ಳೂರಲ್ಲಿ. ಯಾಕೆ ಅಂತ ಅಂದ್ರೆ ಇಲ್ಲಿ ಕೌಸ್ ಮಿಲ್ಕ್ ಬದಲು ಅವರು ಮಿಲ್ಲೆಟ್ ಮಿಲ್ಕ್ ಯೂಸ್ ಮಾಡಿ ಐಸ್ ಕ್ರೀಮ್ಸ್ ನ ಮಾಡ್ತಾರೆ. ತುಂಬಾ ವೆರೈಟಿ ಆಫ್ ಐಸ್ ಕ್ರೀಮ್ ಸಿಗುತ್ತೆ. ಮೋರ್ ದನ್ 12 ಫ್ಲೇವರ್ಸ್ ಆಫ್ ಐಸ್ ಕ್ರೀಮ್ ಸಿಗುತ್ತೆ. ಇಲ್ಲಿ ಇನ್ನೊಂದು ಸ್ಪೆಷಲ್ ಏನಪ್ಪಾ ಅಂತಂದ್ರೆ ಪಿಜ್ಜಾ ಮತ್ತೆ ಸ್ಯಾಂಡ್ವಿಚ್ ಎಲ್ಲಾನು ಮೈದಾ ಇಲ್ದೇನೆ ಮಿಲ್ಲೆಟ್ ಅಲ್ಲೇ ಮಾಡ್ತಾರೆ. ಸೊ ಎಲ್ಲ ಹೆಲ್ದಿ ಆಪ್ಷನ್ಸ್ ನಿಮಗೆ ಸಿಗುತ್ತೆ. ಬನ್ನಿ ಈ ಶಾಪ್ ನ ಎಕ್ಸ್ಪ್ಲೋರ್ ಮಾಡಿ ಏನೇನಿದೆ, ಹೇಗಿದೆ ಟೇಸ್ಟ್ ಅಂತ ನಾನು ನಿಮ್ಗೆ ಆನೆಸ್ಟ್ ರಿವ್ಯೂ ಕೊಡ್ತೀನಿ. ಅಂಡ್ ಆಲ್ಸೋ ಈ ವಿಡಿಯೋನ ಕೊನೆವರೆಗೂ ನೋಡಿ, ನಾನು ನಿಮ್ಗೆ ಇದೆಲ್ಲಿದೆ ಅಂತ ಹೇಳ್ತೀನಿ. ಇದು ಕಸ್ಟರ್ಡ್ ಆಪಲ್, ಇದು ಫ್ರೂಟೆಡ್ ನಟ್, ಇದು ಗುವಾವಾ, ಇದು ಕಿವಿ, ಇದು ಬಟರ್ ಸ್ಕಾಚ್, ಇದು ಬ್ಲಾಕ್ ಕರೆಂಟ್, ಕೊಕೊನಟ್, ಚಿಕ್ಕು, ಇದು ಸ್ಟ್ರಾಬೆರಿ, ಇದು ರೋಸ್ಟೆಡ್ ಆಲ್ಮಂಡ್ ವಿತ್ ಕಾಫಿ, ಇದು ಚಾಕ್ಲೇಟ್. ನೋಡಿ, ಬಟರ್ ಸ್ಕಾಚ್ ಫ್ಲೇವರ್ ಮಿಲ್ಲೆಟ್ ಮಿಲ್ಕ್ ಇಂದ ಮಾಡಿರೋದು. ಇವಾಗ ಟ್ರೈ ಮಾಡ್ತಾ ಇದ್ದೀನಿ. ವಾವ್, ನಿಮ್ಗೆ ಗೊತ್ತೇ ಆಗಲ್ಲ ಇದು ಮಿಲ್ಲೆಟ್ ಮಿಲ್ಕ್ ಇಂದ ಮಾಡಿರೋದಂತ. ಸೇಮ್ ಟೇಸ್ಟ್ ಇದೆ. ಕೌಸ್ ಮಿಲ್ಕ್ ಅಲ್ಲಿ ಮಾಡಿದ್ರೆ ಹೇಗೆ ಟೇಸ್ಟ್ ಇರ್ತೋ ಅದೇ ತರ ಟೇಸ್ಟ್ ಇದೆ. ಸಖತ್ತಾಗಿದೆ. ಫ್ರೂಟ್ ಅಂಡ್ ನಟ್ ಟ್ರೈ ಮಾಡ್ತಾ ಇದ್ದೀನಿ. ಮಿಕ್ಸ್ ಇದೆ ಬಟ್ ಸಖತ್ತಾಗಿದೆ. ಸ್ವೀಟ್ ಆಗಿ ಸಖತ್ತಾಗಿದೆ. ಮಿಕ್ಸ್ ಆಫ್ ಡಿಫ್ರೆಂಟ್ ಫ್ರೂಟ್ಸ್. ಲಿಚಿ ಟೇಸ್ಟ್ ಕೂಡ ಬರ್ತಾ ಇದೆ. ವಾವಾ ಮೈ ಫೇವ್ರೆಟ್, ರೇರ್ ಅಲ್ಲಿ ಸಿಗೋದು ವಾವಾ ಐಸ್ ಕ್ರೀಮ್. ಸೊ ಟ್ರೈ ಮಾಡ್ತಾ ಇದ್ದೀನಿ. ಸಖತ್ತಾಗಿದೆ. ನಂಗೆ ಗೊತ್ತೇ ಆಗಲ್ಲ ಇದು ಮಿಲೆಟ್ ಐಸ್ ಕ್ರೀಮ್ ಅಂತ. ಯೂಶಲಿ ಕಾಫಿ ಟೇಸ್ಟ್ ನಂಗೆ ಇಷ್ಟ ಆಗಲ್ಲ. ಕಾಫಿನೂ ಕುಡಿಯಲ್ಲ ನಾನು, ಲೈಫಲ್ಲೇ ಕುಡ್ದಿಲ್ಲ. ಬಟ್ ಕಾಫಿ ಫ್ಲೇವರ್ ಟ್ರೈ ಮಾಡ್ತಾ ಇದ್ದೀನಿ ಈಗ. ಕಾಫಿ ಬೈಟ್ಸ್ ಚಾಕ್ಲೇಟ್ ಬರ್ತಿತ್ತಲ್ಲ ಸ್ಕೂಲ್ ಟೈಮಲ್ಲಿ ತಿಂತಿದ್ವಲ್ಲ, ಅದೇ ಥರ ಟೇಸ್ಟ್ ಇದೆ. ಸಖತ್ತಾಗಿದೆ. ಕಾಫಿ ಲವರ್ಸ್ ಮಸ್ಟ್ ಟ್ರೈ ದಿಸ್ ಫ್ಲೇವರ್. ಇವಾಗ ಟ್ರೈ ಮಾಡ್ತಿರೋದು ಕಿವಿ ಫ್ಲೇವರ್. ದಿಸ್ ಇಸ್ ಆಲ್ಸೋ ರೇರ್. ನಾನು ಯಾವ ಐಸ್ ಕ್ರೀಮ್ ಶಾಪಲ್ಲಿ ಈ ಫ್ಲೇವರ್ ನೋಡಿಲ್ಲ ಅಷ್ಟಾಗಿ. ಆಲ್ ಫ್ರೂಟ್ ಫ್ಲೇವರ್ಸ್ ಸಖತ್ತಾಗಿದೆ. ಆ್ಯಂಡ್ ಇಲ್ಲಿ ನೋಡಿ ಮಿಲ್ಲೆಟ್ ಕುಕೀಸ್ ಕೂಡ ಇದೆ. ನೀವು ನೋಡ್ಬೋದು, ರಾಗಿ ಬಿಸ್ಕೆಟ್ ಇದೆ, ಫಿಂಗರ್ ಮಿಲ್ಲೆಟ್ ಕುಕೀಸ್ ರಾಗಿ ಬಿಸ್ಕೆಟ್, ಮತ್ತು ನವಣೆಯಲ್ಲಿ ಮಾಡಿರೋ ಸಾಲ್ಟ್ ಬಿಸ್ಕೆಟ್ ಇದೆ. ಇದರಲ್ಲಿ ಶುಗರು ಇರಲ್ಲ ಅನ್ಸುತ್ತೆ ಮೋಸ್ಟ್ಲಿ. ಐ ಹ್ಯಾವ್ ಟು ಚೆಕ್ ವಿತ್ ದೆಮ್. ಮತ್ತು ಎಲ್ಲ ನವಣೆಯಲ್ಲಿ ಮಾಡಿರೋ ಬಿಸ್ಕೆಟ್ಸು. ಸೊ ಇದನ್ನ ನೀವು ಬಂದರೆ ಪಾರ್ಸೆಲ್ ತೊಗೊಂಡು ಹೋಗ್ಬೋದು. ಫ್ರೂಟ್ ಅಂಡ್ ಟ್ರೈ ಮಾಡ್ತಿದ್ದೀನಿ ಫಾರ್ ದಿ ಫಸ್ಟ್ ಟೈಮ್. ನಾನು ಯೂಶಲಿ ನನಗೆ ಇಷ್ಟ ಆಗಿರೋ ಫ್ಲೇವರ್ಸ್ ಅಷ್ಟೇ ಟ್ರೈ ಮಾಡೋದು. ಇದು ಇಷ್ಟು ಚೆನ್ನಾಗಿತ್ತು, ಅದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಆ್ಯಂಡ್ ನೋಡಿ, ಇಷ್ಟು 1 ಸ್ಕೂಪ್ ಅಂದರೆ ಇಷ್ಟು ಕೊಟ್ಟಿದ್ದಾರೆ. ವಾಲ್ಯೂಮ್ ಇಷ್ಟಿದೆ, ಬಟ್ ಇದಕ್ಕೆ ಜಸ್ಟ್ 80 ರುಪೀಸ್ ಇದೆ. ಓಕೆನಾ, ಟ್ರೈ ಮಾಡೋಣ ಬನ್ನಿ. ಮಿಕ್ಸ್ ಆಫ್ ಆಲ್ ಫ್ರೂಟ್ಸ್ ಸಖತ್ತಾಗಿದೆ. ಡ್ರೈ ಫ್ರೂಟ್ಸ್ನ ಕೂಡ ಮಿಕ್ಸ್ ಮಾಡಿದ್ದಾರೆ. ಸೊ ಡ್ರೈ ಫ್ರೂಟ್ಸ್ದು ಕ್ರಂಚಿ ಆಗಿದೆ. ಮಧ್ಯ ಡ್ರೈ ಫ್ರೂಟ್ಸ್ ಸಿಗ್ತಾ ಇದೆ. ಸಖತ್ತಾಗಿದೆ ಗೈಸ್, ಮಸ್ಟ್ ಟ್ರೈ. ಸೊ ಗೈಸ್, ಈ ಲಿಕ್ಕಿ ಶಾಪಲ್ಲಿ ನಿಮಗೆ ಐಸ್ ಕ್ರೀಮ್ ಮಾತ್ರ ಅಲ್ಲ, ಮಿಲೆಟ್ ಐಸ್ ಕ್ರೀಮ್ ಮಾತ್ರ ಅಲ್ಲ, ಮಿಲೆಟಲ್ಲಿ ಮಾಡಿರೋ ಪಿಜ್ಜಾ, ಪಾಸ್ತಾ, ಸ್ಯಾಂಡ್ವಿಚ್ ಕೂಡ ಸಿಗುತ್ತೆ. 30% ವೀಟ್ ಫ್ಲೋರ್ ಯೂಸ್ ಮಾಡ್ತಾರೆ. ಇನ್ನು 70% ಮಿಲೆಟ್ ಫ್ಲೋರ್ ಯೂಸ್ ಮಾಡಿ, ಯಾವುದೇ ಮೈದಾ ಯೂಸ್ ಮಾಡ್ದೇನೆ ಪಿಜ್ಜಾ, ಪಾಸ್ತಾ ಆ್ಯಂಡ್ ಸ್ಯಾಂಡ್ವಿಚ್ ಕೊಡ್ತಾರೆ. ನಾವಿವಾಗ ವೇಗನ್ ಚೀಸ್ ಪಾಸ್ತಾ ಮತ್ತು ಇನ್ನೊಂದು ಟೋಫು ಗ್ರಿಲ್ ಸ್ಯಾಂಡ್ವಿಚ್ ಆರ್ಡರ್ ಮಾಡಿದ್ವಿ. ಬನ್ನಿ ಮಾಡೋ ಪ್ರಾಸೆಸ್ ಹೇಗಿರುತ್ತೆ ಅಂತ ನೋಡೋಣ, ಮತ್ತು ಟೇಸ್ಟ್ ಹೇಗಿರುತ್ತೆ ಅಂತ ಕೂಡ ನೋಡೋಣ. ಫಸ್ಟ್ ಅವರು ಬಟರ್ ಹಾಕಿದ್ರು. ಅದನ್ನ ನೋಡಿ ನಾವು ಏನಪ್ಪ ಇದು ಬಟರ್ ಹಾಕ್ತಿದ್ದಾರೆ, ಡೈರಿ ಫ್ರೀ ಅಂತ ಹೇಳಿದ್ದಾರೆ ಅಂತ ಅನ್ಕೊಂಡ್ವಿ. ಅದು ನೋಡಿದ್ರೆ ವೇಗನ್ ಬಟರ್. ನಾವು ಬಟರ್ ನೋಡಿ ಶಾಕ್ ಆಗಿದ್ವಿ. ಈಗ ಕೆಲವೊಂದು ವೆಜಿಟೇಬಲ್ಸ್ ಹಾಕ್ತಿದ್ದಾರೆ. ಚಿಲ್ಲಿ ಫ್ಲೇಕ್ಸ್ ಮತ್ತು ಒರಿಗ್ಯಾನೋ ಆ್ಯಡ್ ಮಾಡ್ತಾ ಇದ್ದಾರೆ. ಈಗ ನೀವು ನೋಡ್ತಾ ಇರೋದು ಮಿಲೆಟ್ ಮಿಲ್ಕ್ ಮಾಡೋದು ತುಂಬಾ ಈಸಿ. ಮಿಲೆಟನ್ನು ರಾತ್ರಿ ಪೂರ್ತಿ ನೆನೆಸಿಟ್ಟು ಬೆಳಿಗ್ಗೆ ನೀರು ಹಾಕಿ ಬ್ಲೆಂಡ್ ಮಾಡಿದ್ರೆ ನಂತರ ಸೋಸಿ ತೆಗೆದ್ರೆ ಮಿಲೆಟ್ ಮಿಲ್ಕ್ ಆಯ್ತು. ಈಗ ಕಾರ್ನ್ ಫ್ಲೋರ್ ಹಾಕ್ತಿದ್ದಾರೆ. ಮತ್ತೆ ಈಗ ಮೇನ್ ಇಂಗ್ರೀಡಿಯೆಂಟ್ ಇದು ಮಿಲೆಟ್ ಪಾಸ್ತಾ ಆನ್ಲೈನ್ ಸ್ಟೋರ್ಸ್ ಅಲ್ಲೂ ಸಿಗುತ್ತೆ ನಿಮ್ಗೆ. ಈಗ ವೇಗನ್ ಚೀಸ್ ಆಡ್ ಮಾಡ್ತಾ ಇದ್ದಾರೆ. ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಟೇಸ್ಟಿ ಮಿಲೆಟ್ ಪಾಸ್ತಾ ರೆಡಿ. ಹೆಲ್ದಿ ಮಿಲೆಟ್ ಪಾಸ್ತಾ ಮಾಡೋಕೆ ಚಾನ್ಸ್ ಇರುವಾಗ ನೀವ್ ಯಾಕೆ ಮೈದಾದಲ್ಲಿ ಮಾಡ್ಬೇಕು? ಎಲ್ಲರೂ ಮಿಲೆಟ್ ಅಲ್ಲೇ ಟ್ರೈ ಮಾಡಿ ಅಂತ ನಾನು ಹೇಳ್ತೀನಿ. ಸೊ ಗೈಸ್, ಈಗ ಟೈಮ್ ಬಂದಿದೆ ಈ ಮಿಲೆಟ್ ವೇಗನ್ ಚೀಸ್ ಪಾಸ್ತಾನ ಟೇಸ್ಟ್ ಮಾಡೋಕೆ. ಬನ್ನಿ ಟೇಸ್ಟ್ ಮಾಡಿ ನೋಡೋಣ. ನೋಡೋಕೆನೆ ಸೂಪರ್ ಯಮ್ಮಿ ಆಗಿದೆ. ಟೇಸ್ಟ್ ಕೂಡ ನಾರ್ಮಲ್ ಚೀಸ್ ಪಾಸ್ತಾ ತರಾನೇ ಇದೆ. ನನಗಂತೂ ಫುಲ್ ಇಷ್ಟ ಆಯ್ತು ಟೇಸ್ಟ್. ಇದನ್ನ ಮುಗಿಸಿ ಹೀಗೋಗಿ ಹೀಗ್ ಬರ್ತೀವಿ. ಸೊ ಗೈಸ್, ಈಗ ಟೋಫು ಸ್ಯಾಂಡ್ವಿಚ್ ಮಾಡೋ ಟೈಮ್. ಇಲ್ಲಿ ಯೂಸ್ ಮಾಡಿರೋ ಬ್ರೆಡ್ ಮಿಲೆಟ್ ಬ್ರೆಡ್. ಈಗ ವೇಗನ್ ಮಯೋನೀಸ್ ಹಾಕ್ತಾ ಇದ್ದಾರೆ. ಅದ್ರ ಮೇಲೆ ಕೆಲವು ರಾ ವೆಜಿಟೇಬಲ್ಸ್ ಅಂದ್ರೆ ಈರುಳ್ಳಿ, ಟೊಮ್ಯಾಟೊ ಮತ್ತೆ ಕ್ಯಾಪ್ಸಿಕಮ್ ಹಾಕಿದ್ದಾರೆ. ಅದ್ರ ಮೇಲೆ ಸ್ವಲ್ಪ ಬ್ಲಾಕ್ ಪೆಪ್ಪರ್ ಪೌಡರ್
ಮತ್ತೆ ಸಾಲ್ಟ್ ಹಾಕಿದ್ದಾರೆ. ಈಗ ಮೇನ್ ಇಂಗ್ರೀಡಿಯೆಂಟ್ ಟೋಫು ಹಾಕ್ತಿದ್ದಾರೆ, ಮತ್ತೆ ಇದ್ರ ಮೇಲೂ ಸ್ವಲ್ಪ ಮಯೋನೀಸ್ ಹಾಕ್ತಿದ್ದಾರೆ. ಈಗ ಒಂದು ಬ್ರೆಡ್ ಮೇಲೆ ಇನ್ನೊಂದು ಬ್ರೆಡ್ ಇಟ್ಟಿದ್ದಾರೆ. ಈಗ ಬ್ರೆಡ್ ಟೋಸ್ಟ್ ಮಾಡುವ ಟೈಮ್. ಟಡಾ, ರೆಡಿ ಆಗಿದೆ. ತುಂಬಾ ಸಿಂಪಲ್ ಅಲ್ವಾ? ಸ್ಯಾಂಡ್ವಿಚ್ ರೆಡಿ ಆಗಿದೆ. ಇವಾಗ ಬನ್ನಿ ಟೇಸ್ಟ್ ಮಾಡೋಣ. ವೆರಿ ಯಮ್ಮಿ. ಮಿಲೆಟ್ ಸ್ಯಾಂಡ್ವಿಚ್ ಅಂತ ಗೊತ್ತಾಗದೇ ಇಲ್ಲ. ಸೇಮ್ ಟು ಸೇಮ್ ಟೋಟಲ್ ನಾರ್ಮಲ್ ಬ್ರೆಡ್ ಹೇಗಿರುತ್ತೋ ಅದೇ ಥರ ಟೇಸ್ಟ್ ಇದೆ, ಮೈದಾ ಬ್ರೆಡ್ ಥರ. ಬಟ್ ಟೇಸ್ಟ್ ಸಖತ್ತಾಗಿದೆ. ಸೊ ಗೈಸ್, ನಾವಿಲ್ಲಿ ವಿಡಿಯೋ ಶೂಟ್ ಮಾಡೋಕ್ಕೆ ಅಂತ ಬಂದಿದ್ದು. ಬಟ್ ಇದು ಎಲ್ಲ ಹೆಲ್ದಿ ಚಾಯ್ಸಸ್ ಇದ್ದಿದ್ದರಿಂದ ನಾವು ಟ್ರೈ ಮಾಡೋಣ ಅಂತ ಮಾಡಿದ್ವಿ. ನೋಡಿ, ಎಲ್ಲ ಕಂಪ್ಲೀಟಾಗಿ ಖಾಲಿ ಮಾಡಿದ್ದೀವಿ. ಸ್ಯಾಂಡ್ವಿಚ್ ಮತ್ತು ಪಾಸ್ತಾ ಎರಡೂ ಮುಗಿಸಿದ್ದೀವಿ. ಸಕ್ಕತ್ತಾಗಿತ್ತು, ಹೆಲ್ದಿಯಾಗಿತ್ತು. ಸೊ ಗಿಲ್ಟ್ ಫ್ರೀ ನಿಮಗೆ ತಿನ್ನಬೇಕು ಅಂತಂದರೆ, ಹೆಲ್ದಿಯಾಗಿ ತಿನ್ನಬೇಕು ಅಂತಂದರೆ ಖಂಡಿತ ಲಿಕ್ಕಿ ಶಾಪ್ನ ವಿಸಿಟ್ ಮಾಡಿ. ಸೊ ಗೈಸ್, ಇದಾಗಿತ್ತು ಲಿಕ್ಕಿ ಶಾಪ್ದು ರಿವ್ಯೂ. ನಿಮಗೆ ಗಿಲ್ಟ್ ಫ್ರೀ ಸ್ನ್ಯಾಕ್ಸ್ ಮತ್ತು ಗಿಲ್ಟ್ ಫ್ರೀ ಐಸ್ ಕ್ರೀಮ್ಸ್ ತಿನ್ನಬೇಕು ಅಂದರೆ ಖಂಡಿತ ಲಿಕ್ಕಿ ಶಾಪ್ ಮಲ್ಲೇಶ್ವರಮಲ್ಲಿದೆ ಮತ್ತು ಜಯನಗರಲ್ಲೂ ಇದೆ. ಅದನ್ನು ವಿಸಿಟ್ ಮಾಡಿ. ಮತ್ತು ನಿಮಗೆ ಇದೇ ಥರ ಹೆಲ್ತಿ ಆ್ಯಂಡ್ ಟೇಸ್ಟಿ ಫುಡ್ ಆಪ್ಷನ್ಸ್ನ ನಾನು ತೋರಿಸ್ತಾ ಇರ್ತೀನಿ. ಅದು ನೋಡಬೇಕಂದ್ರೆ ನೀವೇನು ಮಾಡಬೇಕು, ನನ್ನ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಬೇಕು. ಆ್ಯಂಡ್ ಯೂಟ್ಯೂಬಲ್ಲಿ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಆ್ಯಕ್ಚುಲಿ ಆಗಲೇ ಹೇಳ್ದಂಗೆ ನಾವು ಪಿಜ್ಜಾ, ಪಾಸ್ತಾ ಮತ್ತು ಸ್ಯಾಂಡ್ವಿಚ್ ಎಲ್ಲ ಟ್ರೈ ಮಾಡಿದ್ವಿ. ಸೊ ಎಲ್ಲನೂ ಹೆಲ್ದಿ ಆಗಿತ್ತು. ಸೊ ಗಿಲ್ಟ್ ಫ್ರೀಯಾಗಿ ಆರಾಮಾಗಿ ಮನೆಗೆ ಹೋಗ್ತಾ ಇದ್ದೀವಿ. ಮೈದಾ ಏನೂ ಇಲ್ಲ, ಡೈರಿ ಫ್ರೀ ಆಗೋ ಇತ್ತು ಪ್ರಾಡಕ್ಟ್ಸು. ಸೊ ಖಂಡಿತ ಈ ಶಾಪ್ನ ವಿಸಿಟ್ ಮಾಡಿ, ಹೆಲ್ದಿ ಆ್ಯಂಡ್ ಗಿಲ್ಟ್ ಫ್ರೀ ಆಪ್ಷನ್ಸ್ ಬೇಕಂದರೆ. ಬಾಯ್.